ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ನೆಲ್ಲಿಕಾಯಿ ಅಂತ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತನು. ನೆಲ್ಲಿಕಾಯಿ ಭಾಳ ಬೆಸ್ಟ್ ರೀ ಹೆಲ್ತಿಗೆ. ಅದಕ್ಕೆ ನಾನು ನೆಲ್ಲಿಕಾಯಿ ಒಳಗೆ ವಿಟಮಿನ್ ಸಿ ಹೇರಳವಾಗಿದ್ದು ಶೀತ ಕೆಮ್ಮು ಮತ್ತು ಸೋಂಕುಗಳಿಂದ ದೇಹವನ್ನು ರಕ್ಷಿಸ್ತೈತ್ರಿ. ಮತ್ತು ಕೂದಲಿಗೆ ಆರೈಕೆಗೆ ಭಾಳ ಒಳ್ಳೇದ್ರಿ ಇದು. ಜೀರ್ಣಕ್ರಿಯೆಗೂ ಒಳ್ಳೇದು ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತತ್ರಿ ಇದು. ಬಾಳ ಅಂದ್ರ ಬಾಳ ಹೆಚ್ಚು ಪ್ರಯೋಜನಕಾರಿ ಇರುವಂತ ಒಂದ ನೆಲ್ಲಿಕಾಯಿ ರೀ ಇದು. ಇದರಿಂತ್ರ ನಾನು ಉಪ್ಪಿನಕಾಯಿ ಮಾಡಾಕ ಇವನ್ನೆಲ್ಲ ನೆಲ್ಲಿಕಾಯಿನ ತೊಳೆದ ಒಣಗಿಸಿ ತಗೊಂಡನ್ರಿ. ಈಗ ನಾನು ಒಂದ್ ಪಾತ್ರೆ ಇಟ್ಟ ಅದಕ್ಕ ಮೆಂತೆ ಮತ್ತ ಸಾಸಿವೆ ಎರಡನ್ನು ಹಾಕಿ ಈಗ ಬೆಚ್ಚಗ್ ಮಾಡ್ಕೋತಾರಲ್ರಿ ಅಷ್ಟ. ಬಾಳೆನು ಹುರಿಯಂಗಿಲ್ಲ, ಒಂದ್ ಸ್ವಲ್ಪ ಹುರ್ಕೊಂಡ ಅವನ್ನ ತಗೋಬೇಕ್ರಿ. ಮೆಂತೆ ಕಾಳು ಮತ್ತ ಸಾಸಿವೆ ಎರಡನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ ತಗೊಳಕ್ತೇನ್ರಿ. ಈಗ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಳಕ್ತೇನೆ ನಾನು. ಇದ್ರ ಪೌಡ್ರ್ ನಾನು ತಗೊಂಡ ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಹಾಕ್ಬೇಕಾಗ್ತದೆ ಅಂತ ಹೇಳಿ ಮಾಡ್ಕೊಂಡನ್ರಿ ಇದನ್ನ. ಈಗ ನೋಡ್ರಿ ಅದ ಕಡಾಯ್ಕ ನಾನು ಸ್ವಲ್ಪ ಎಣ್ಣೆ ಹಾಕೊಳಕ್ತೇನ್ರಿ. ಒಂದ್ ಬೌಲ್ನಷ್ಟ ಎಣ್ಣೆ ಹಾಕೊಳಕ್ತಾನೆ. ಯಾಕಂದ್ರೆ ನೆಲ್ಲಿಕಾಯಿ ಪ್ರಮಾಣ ನೋಡಿ ನೀವು ಹಾಕೋರಿ. ಈಗ ನಾವು ಒಂದ್ 1/4 kg ಅಷ್ಟಕ್ಕ ಒಂದ್ ಬೌಲ್ನಷ್ಟ ನಾನು ಎಣ್ಣೆ ಹಾಕೊಂಡೇನಲ್ರಿ. ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಸುಲ್ಕೊಂಡಿದ್ದು ಹಾಕೊಳಕ್ತೇನ್ರಿ. ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಹಾಕೋದ್ರಿಂತ ಉಪ್ಪಿನಕಾಯಿ ಚಲೋ ಆಗ್ತಾವ ಅಂತ ಹೇಳಿ ಹಾಕೊಳಕ್ತೇನ್ರಿ. ಬೆಳ್ಳುಳ್ಳಿ ಹಾಕಿ ಆದ್ಮೇಲೆ ಇವ್ ನೆಲ್ಲಿಕಾಯಿ ಆ ಎಣ್ಣೆಯಲ್ಲೇ ಹಾಕ್ಬೇಕ್ರಿ. ಆ ಎಣ್ಣೆ ಎಲ್ಲ ಕಾಯ್ದಿರ್ತೈತಲ್ರಿ, ಅದ ಕಾಯ್ದ ಎಣ್ಣೆ ಒಳಗನ ಹಿಂಗ ನೆಲ್ಲಿಕಾಯಿನ ಸ್ವಲ್ಪ ಹಿಂಗ ಅಳಗ್ಯಾಡ್ಸ ಭಾಳ ಏನಿಲ್ರಿ, ಸ್ವಲ್ಪ 1 ಮಿನಿಟ್ ಅಷ್ಟ ಎಣ್ಣೆ ಒಳಗೆಲ್ಲ ಅದನ್ನ ನೆಲ್ಲಿಕಾಯಿ ಹಾಕಿ ಹಿಂಗ ತಿರ್ಗಿಸ್ಬೇಕ್ರಿ. ಈಗ ನೋಡ್ರಿ ನೆಲ್ಲಿಕಾಯಿ ಎಲ್ಲ ಎಣ್ಣೆ ಒಳಗ ಬೆಳ್ಳುಳ್ಳಿ ಎಣ್ಣೆ ಎಲ್ಲ ನೆಲ್ಲಿಕಾಯಿಗೆ ಈಗ ಬೆಳ್ಳುಳ್ಳಿ ಎಣ್ಣೆ ಹಾಕಿರ್ದಿಂತ್ರ ಭಾಳ ಅಂದ್ರ ಅವಕ್ಕ ಬೆಸ್ಟ್ ರೀ ಅದು. ಈಗ ನೋಡ್ರಿ ನೆಲ್ಲಿಕಾಯಿ ಎಣ್ಣೆ ಎರಡು ಮಿಕ್ಸ್ ಆಗೈತಿ. ಈಗ ಬೆಳ್ಳುಳ್ಳಿನೂ ಹಾಕೈತಿ. ಇನ್ಮೇಲೆ ಏನ್ ಮಾಡ್ಬೇಕಂದ್ರ ಅದು ಗ್ಯಾಸ್ ಆಫ್ ಮಾಡಿ ತಕೊಂಡ್ಬಿಡ್ಬೇಕ್ರಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದಂಗೆ ಮಾಡಿ ತಕೊಂಡ್ಬಿಡ್ಬೇಕು ಅವನು. ಎಣ್ಣೆ ಕಾಯ್ದಿರ್ತೈತಲ್ರಿ ಅಷ್ಟ ಸಾಕದಕ್ಕೆ, ಜಾಸ್ತಿ ಬೇಡ. ಆಮೇಲೆ ಏನ್ ಮಾಡ್ಬೇಕಂದ್ರ ಗ್ಯಾಸ್ ಆಫ್ ಮಾಡಿಬಿಟ್ಟ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಉಪ್ಪಿನಕಾಯಿ ಅಂದ್ರೆ ಉಪ್ಪು ಒಂದ್ ಸ್ವಲ್ಪ ಜಾಸ್ತಿನೇ ಹಿಡಿತೈತಿ, ನೋಡಿ ಹಾಕೋರಿ. ನೆಲ್ಲಿಕಾಯಿ ಎಷ್ಟಿರ್ತಾವ ಅಷ್ಟಕ್ಕೆ ನೋಡ್ಕೊಂಡ ಉಪ್ಪು ಹಾಕೋಬೇಕಾಗ್ತತಿ. ಆಮೇಲೆ ಅಚ್ಚ ಖಾರದ ಪುಡಿ ಇರ್ತೈತಲ್ರಿ ಅದನ್ನು ಹಾಕೋಬೇಕು. ಅರಿಶಿನ ಸ್ವಲ್ಪ ಹಾಕೋಬೇಕು. ಈಗ ಅರಿಶಿನ ಹಾಕೊಳಕ್ತಾನೆ ನಾನು. ಈಗ ಅಚ್ಚ ಖಾರದ ಪುಡಿನೂ ಹಾಕೊಳಕ್ತಾನೆ. ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಇವೆಲ್ಲ ಗ್ಯಾಸ್ ಆಫ್ ಮಾಡಿ ಅದ ನೆಲ್ಲಿಕಾಯಿದ ಎಲ್ಲ ಕೆಳಗಿಳಿಸ್ಕೊಂಡು ಹಾಕಿದ್ರು ನಡಿತೈತ್ರಿ. ಈಗ ನೋಡ್ರಿ ಇವನ್ನೆಲ್ಲ ಹಾಕೈತಲ್ರಿ ಎಣ್ಣೆ ಒಳಗ ನೆಲ್ಲಿಕಾಯಿನೂ ಫ್ರೈ ಮಾಡೈತಿ. ಈಗ ಉಪ್ಪಿನಕಾಯಿ ಪೂರ್ತಿಯಾಗಿ ರೆಡಿ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕತ್ತಂದ್ರ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿ ಆದ್ಮೇಲೆ ಅದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ರದ್ನ ಮಿಕ್ಸ್ ಮಾಡಿ ನೋಡ್ರಿ ಹಿಂಗಾಗತ್ ನೋಡ್ರಿ. ಅದು ನೆಲ್ಲಿಕಾಯಿ ಉಪ್ಪಿನಕಾಯಿ ಭಾಳ ಟೇಸ್ಟ್ ಆಗಿರ್ತಾವ್ರಿ. ಎಲ್ಲ ಇದನ್ನ ನೆಲ್ಲಿಕಾಯಿ ಉಪ್ಪಿನಕಾಯಿ ಅನ್ನಕ್ಕ ರೊಟ್ಟಿ ಒಳಗೆ ಚಪಾತಿ ಒಳಗೆ ಊಟ ಮಾಡೋ ಮುಂದನು ಇವನ್ನ ಹಚ್ಕೊಂಡ್ ತಿಂದ್ರು ಟೇಸ್ಟ್ ಬರ್ತೈತ್ರಿ. ಇದಕ್ಕೆ ಸಕ್ರೆ ಹಾಕ್ಬೇಕಾಗ್ತತಿ. ನಾ ಸಕ್ರೆ ತೊಗೊಂಡ ನೋಡ್ರಿ, ಇಲ್ಲಿ 1 ಕಪ್ನಷ್ಟ ಸಕ್ರೆ ತೊಗೊಂಡನೆ. ಅದನ್ನ ಈ ಉಪ್ಪಿನಕಾಯಿಗೆ ಹಾಕ್ತೇನ್ರಿ. ನೋಡ್ರಿ ಈಗೆಲ್ಲ ಚಂದಂಗ್ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಖಾರ ಅದು ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಅದನ್ನ ಸಕ್ರೆನೂ ಹಾಕ್ಬೋದು ಅಥವಾ ಬಿಡ್ಬೋದು. ಈಗ ನೋಡ್ರಿ ಈಗ ನಾನು ಒಂದಿಷ್ಟು ಪೌಡ್ರ್ ಮಾಡ್ಕೊಂಡಿದ್ನಲ್ರಿ ಅದನ್ನು ಹಾಕೊಳಕ್ತಾನೆ. ಒಬ್ಬೊಬ್ರು ಸಕ್ರೆ ಬೇಡ ಅಂತಾರೋ ಅವರು ಸ್ಕಿಪ್ ಮಾಡ್ಬೋದು, ಬೇಕಂದ್ರೆ ಹಾಕೋಬಹುದು. ಈಗ ನೋಡ್ರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಸ್ತಂಗ ರೆಡಿ ಆಗೈತಿ ನೋಡ್ರಿ. ಈಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಷ್ಟು ಮಾಡಿದ್ರೆ ನೀವು ಇವತ್ತೇ ತಿನ್ಬೋದು ಇವ್ನ ನೆಲ್ಲಿಕಾಯಿ ಉಪ್ಪಿನಕಾಯಿ, ಅಷ್ಟು ಟೇಸ್ಟ್ ಆಗಿರ್ತಾವು. ಇದನ್ನ ನಾನು ಇದ್ರೊಳಗ ಹಾಕಿಡಾಕ್ತೇನ್ರಿ ಜಾರ್ನಾಗ. ನೋಡ್ರಿ ಇದ್ರೊಳಗೆಲ್ಲ ಏರ್ಟೈಟ್ ಒಳಗೆ ಹಾಕಿಟ್ರಂತೂ ಭಾಳ ದಿವ್ಸ ಬರ್ತಾವ್ರಿ. ಫ್ರಿಜ್ ಅಲ್ಲಿ ಇಟ್ರು ಬರ್ತಾವು ಇವು. 1 ವಾರ 15 ದಿವ್ಸ ತನಕನು ಇವು ಬರ್ತಾವ್ರಿ. ಆರಾಮಾಗಿ ತಿನ್ಬೋದು ನೋಡ್ರಿ. ಈಗ ಬೆಸ್ಟ್ ಆಗಿರುವಂತ ಒಂದ್ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ಯಾವ ನೋಡ್ರಿ. ಫಸ್ಟ್ ಕ್ಲಾಸ್. ಅನ್ನದ ಜೊತೆ ಅಂತೂ ಭಾಳ ಬಿಸಿ ಬಿಸಿ ಅನ್ನ, ತುಪ್ಪ, ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಟ್ರ ಮಕ್ಕಳು ಚಂದಂಗ್ ಊಟ ಮಾಡ್ತಾವ್ರಿ. ಮಸ್ತ್ ಆಗಿರ್ತೈತ್ರಿ, ಭಾರಿ ಮಸ್ತ್ ಆಗಿರ್ತಾವ.
ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಅದ ನೆಲ್ಲಿಕಾಯಿ ಉಪ್ಪಿನಕಾಯಿ.